ಎಲ್ಲಾದ್ರೂ ಹೊರಟೋಗೋಣ. ಇಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡು ಇನ್ನು ಇಲ್ಲಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಡ್ಯಾಡ್, ನಾವು ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇಲ್ಲೇ ಇರಬೇಕು. ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಯಾಕೋ ಇಲ್ಲಿರ್ಬೇಕು? ಇಲ್ಲಿ ಇದ್ಕೊಂಡು ಅವಮಾನ ಮಾಡಿಸ್ಕೊಳಕ್ಕ? ನೋಡೋ, ನಿಮ್ಮಮ್ಮ ಮಾಡಿದ್ದು ತಪ್ಪೆ, ಹಾಗೆ ಈ ಮನೆಯವರು ಅವನ್ನ ನಡ್ಸ್ಕೊಂಡಿದ್ದು ತಪ್ಪೆ. ಈ ರೀತಿಯೆಲ್ಲ ಅವಮಾನ ಮಾಡಿಸ್ಕೊಂಡು ಇಲ್ಲಿ ಇರೋದಕ್ಕಾಗೋದಿಲ್ಲ ಕಣೋ. ಫಸ್ಟ್ ಆಫ್ ಆಲ್ ಇದು ಯಾರ ಮನೇನೋ? ನಮ್ಮ ಮನೇನಾ? ಅವ್ರ ಮನೆ. ಮುಂದೆ ಒಂದಿನ ಆದ್ರೆ ಏನೋ ಏನೋ ಹಾಗಂದ್ರೆ? ನಾನು ಶಾನ್ವಿ ವಿಚಾರದಲ್ಲಿ ಮಾಡಿರೋ ಪ್ಲಾನ್ ಪರ್ಫೆಕ್ಟ್ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಅವಳು ನನ್ನ ಹುಚ್ಚಿ ಥರ ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗೋ ಹಾಗೆ ನಾನು ಮಾಡ್ತೀನಿ. ಆಮೇಲೆ ಅವಳನ್ನ ಮದುವೆ ಆಗಿ ಅವಳ ಮುಖಾಂತರನೇ ಈ ಮನೆ, ಈ ಬಿಸ್ನೆಸ್ ಎಲ್ಲ ನನ್ನ ಹೆಸರಲ್ಲಿ ಆಗೋ ಹಾಗೆ ಮಾಡ್ತೀನಿ. ಈಗ ಷರತ್ತಿಗೆ ಸೇರಿರೋದೆಲ್ಲ ನನಗೆ ಸೇರುತ್ತೆ. ಮಾಮ್ ಷರತ್ ಮುಂದೆ ಕೈ ಮುಗಿದು ಬೇಡ್ಕೊಂಡ್ರಲ್ಲ, ನೀವು ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಅದೇ ಥರ ಹೇಟ್, ಅದೇ ಥರ ಷರತ್ತು ಮುಂದೆ ಒಂದಿನ ಕೈ ಮುಗಿದು ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡೋಗಾಗತ್ತೆ. ಅಷ್ಟೇ ಅಲ್ಲ, ಮಾಳ್ವಿಕಾ ಮಾಮ್ ಮೇಲೆ ಕೈ ಎತ್ತಿದ್ರಲ್ಲ, ಮುಂದೆ ಒಂದಿನ ಮಾಮ್ಗೂ ಮಾಳ್ವಿಕಾ ಮೇಲೆ ಸ್ಲ್ಯಾಪ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸಿಗೋ ಹಾಗೆ ನಾನು ಮಾಡ್ತೀನಿ. ಫೋಟೋ ಡಿಸ್ಟ್ರಾಯ್ ಆದಂಗೆ ಇಡೀ ಫ್ಯಾಮಿಲಿನೂ ಡಿಸ್ಟ್ರಾಯ್ ಆಗುತ್ತೆ. ಹಾಗೆ ಆಗುತ್ತೆ.